ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಧಾರಾವಾಹಿ ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ ಬನ್ನಿ. ಮತ್ತು ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭೂಮಿ ಅಜ್ಜಿಗೆ ಮುಖ ತೋರಿಸೋಂಗಿಲ್ಲ. ಅಂದರೆ ಮುಖ ತೋರಿಸಿದ್ರೆ ಅವಳೇ ಇವಳೇ ಅವಳು ಅಂತ ಗೊತ್ತಾಗುತ್ತೆ. ಹಾಗಾಗಿ ಮುಖ ತೋರ್ಸಂಗಿಲ್ಲ, ಮುಖ ಮುಚ್ಕೊಂಡು ಬಂದು ಊಟ ಬಡಿಸ್ಬೇಕು, ಅಡುಗೆ ಮಾಡಬೇಕು ಅಜ್ಜಿ ಇರೋವರೆಗೂ. ಆ ರೀತಿ ಸಂಗೀತ ಹೇಳಿರ್ತಾಳೆ, ಆ ಥರನೇ ಮಾಡ್ತಾ ಇರಬೇಕು. ಮನೆಯವರೆಲ್ಲ ಒಂದೆರಡು ಸುಳ್ಳು ಹೇಳಿರೋದ್ರಿಂದ ಅಜ್ಜಿಗೆ ಅನುಮಾನ ಇದ್ರೂ ಎಲ್ಲದೂ ಹೇಳೋಕ್ಕಾಗ್ತಿಲ್ಲ. ಮನಸ್ವಿನಿ ಯಾರು, ಭೂಮಿ ಯಾರು, ಎರಡೂ ಒಂದೇ ಅಂತ ಅಜ್ಜಿಗಿನ್ನೂ ಗೊತ್ತಾಗಿಲ್ಲ. ಮನಸ್ವಿನಿನ ಮೊಮ್ಮಗನಿಗೆ ತಗೊಂಡೋಗ್ಬೇಕು ಅಂತ ಅಜ್ಜಿ ಆಸೆ. ಹಾಗಾಗಿ ಅಜ್ಜಿ ಮನಸ್ವಿನಿಯನ್ನು ನೋಡಬೇಕು ಅಂತ ಆದರೆ ಮನಸ್ವಿನಿ ಬಂದಿಲ್ಲ. ಕಾನ್ಸ್ಟೇಬಲ್ ಟ್ರೈನಿಂಗ್ ಹೋಗಿದ್ದಾಳೆ ಅಂತ ಮನೆಯವರೆಲ್ಲ ನಂಬಿಸಿದ್ದಾರೆ. ಹಾಗಾಗಿ ನಿನ್ನೆ ತಾನೇ ಫಾದರ್ಸ್ ಡೇ ಮುಗೀತು. ಇವತ್ತು ಫಾದರ್ಸ್ ಡೇಗೆ ಅವ್ರ ಅಪ್ಪಂಗೆ ಭೂಮಿ ಒಂದು ಜೊತೆ ಬಟ್ಟೆ ತೊಗೊಂಬಂದಿದ್ದಾಳೆ, ಕಾಸ್ಟ್ಲಿ ಬಟ್ಟೆನ. ಅದನ್ನು ಕೊಡಬೇಕು ಅಪ್ಪ ಅಂತೇಳಿ ಅವ್ರ ಅಮ್ಮ ಕೈ ಸೊನ್ನೆಯಿಂದ ಮಗಳದ್ದು ಗಂಡಂದು ಕೈ ಇಟ್ಬಿಟ್ಟು, ಅವಳು ಕೈ ಇಟ್ಕೊಂಡು ನಿನ್ನ ಮಗಳ ಇವರು ಅಂತ ಕೇಳಿದ್ರೆ ಹೌದು ಅಂತ ಹೇಳ್ತಾಳೆ. ಬಾಯಿ ಬಿಟ್ಟಿನ್ನೂ ಏನು ಮಾತಾಡಲ್ಲ. ಈ ಕಡೆ ಅಜಿತ್ಗೆ ಅಜ್ಜಿ ಹೆಂಗೆ ಹೇಳೋದು ಅಜ್ಜಿಗೆ ಅಂಥೇಳಿ ಒಂದು ಟೆನ್ಷನ್ ಜಾಸ್ತಿ ಆಗಿರುತ್ತೆ. ಅಜ್ಜಿ ಎಲ್ಲೆಲ್ಲಿ ಅಂದರೆ ಅಲ್ಲೆಲ್ಲ ಓಡಾಡ್ತಿರುತ್ತೆ. ಭೂಮಿನ ಹೆಂಗಪ್ಪ ಮರೆಮಾಚೋದು ಅಂತ ಅವನಿಗೆ ಚಿಂತೆ. ಹಂಗಾಗಿ ಅಜ್ಜಿ ಊಟ ಎಲ್ಲ ಆಯಿತು, ಎಲ್ಲರದ್ದು ಊಟ ಆಯಿತು. ಡೈನಿಂಗ್ ಹಾಲಲ್ಲಿ ಊಟ ಮಾಡ್ತಾರೆ, ಆಮೇಲೆ ಲಿವಿಂಗ್ ಹಾಲಲ್ಲೇ ಬಂದು ಮಾತಾಡ್ತಾರೆ. ಅವರೆಲ್ಲರೂ ಲಿವಿಂಗ್ ಹಾಲಲ್ಲೇ ಕೂತು ಯಾವತ್ತೂ ಮಾತಾಡೋದು, ಬೇರೆ ಎಲ್ಲೂ ಹೋಗಿ ಮಾತಾಡಲ್ಲ. ಲಿವಿಂಗ್ ಹಾಲ್ ಬಿಟ್ಟರೆ ಮತ್ತೆಲ್ಲೂ ಕೂಡ, ಮತ್ತು ಹೊರಗಡೆ ಲಾನಿಗೆ ಬರ್ತಾರೆ, ಇಲ್ಲ ಲಿವಿಂಗ್ ಹಾಲಲ್ಲಿ ಮಾತಾಡ್ತಾರೆ. ಇಷ್ಟು ಅವ್ರದ್ದು. ಭೂಮಿ ಒಳಗಡೆ ಅಡುಗೆ ಮಾಡ್ತಿರ್ತಾಳೆ. ಅಜ್ಜಿ ಏನೋ ಬಾಳೆಹಣ್ಣು ತಿಂದರೆ ಜೀರ್ಣ ಆಗುತ್ತೆ ಅಂತ ಸಂಗೀತ ಬಾಳೆಹಣ್ಣು ಕೊಡ್ತಾಳೆ. ಅತ್ತೆ ಬಾಳೆಹಣ್ಣು ತಿನ್ನಿ, ಬೇಗ ಊಟ ಮಾಡಿರೋ ಅಂಥದ್ದು ಜೀರ್ಣ ಆಗುತ್ತೆ ಅಂಥೇಳಿ, ಸರಿ ಕೊಡಮ್ಮ ಅಂತೇಳಿ ಇಸ್ಕೊಂಡು ತಿಂತಾ ಇರುತ್ತೆ. ಆಮೇಲೆ ಎಲ್ಲೇ ನಿನ್ನ ಸೊಸೆ ಭೂಮಿ ಅಂತಾಳೆ. ಅಯ್ಯೋ ಪಾದರಕ್ಷೆ ಥರ ಅವಳು ಅಡುಗೆ ಮನೆಯಲ್ಲೇ ಓಡಾಡ್ತಿರ್ತಾಳೆ ಅಜ್ಜಿ, ಅತ್ತೆ ಅಂತಾಳೆ. ಅಯ್ಯೋ ಪಾದರಕ್ಷೆನ ನಾನು ಡಾಕ್ಟ್ರ್ ಶಾಪಲ್ಲಿ ನೋಡಿದ್ದೆ, ಈಗ ಹೋಗಿ ನೋಡಿಕೊಂಡೇ ಬರ್ತೀನಿ ತಾಳು ಯಾವ ಥರ ಓಡಾಡ್ತಾವಳೆ ಅಂಥೇಳಿ ಅಡುಗೆ ಮನೆಗೆ ಎಷ್ಟೋ ಕಷ್ಟಪಟ್ಟು ಎದ್ದು ಬರ್ತಾ ಇರುತ್ತೆ. ಬಂದಾಗ ಅವಳಿಗೆ ಬಂದು ಇನ್ನೇನು ಅಡುಗೆ ಮನೆ ನೋಡಬೇಕು ಅಷ್ಟೊತ್ತಿಗೆ ಅಜಿತ್ತು ಅಲ್ಲಿ ಅದನ್ನು ಕೇಳಿಸ್ಕೊಳ್ತಾನೆ. ಆಚೆ ಲಿವಿಂಗ್ ಹಾಲಲ್ಲಿ ಮಾತಾಡ್ತಿರೋದನ್ನು ನಿನ್ನ ಸೊಸೆ ನೋಡ್ತೀನಿ ಅಂದಿದ್ದನ್ನು ಕೇಳಿಸ್ಕೊತಾನೆ. ಇವನು ಸಲೀಸ್ ಅಡುಗೆ ಮನೆಗೆ ಹೋಗ್ಬಿಟ್ಟು ಅವಳನ್ನು ತಪ್ಕೊಂಬಿಡ್ತಾನೆ. ಆ ತಪ್ಕೊಂಡಿದ್ದಕ್ಕೂ ಅಜ್ಜಿ ಅಲ್ಲಿಗೆ ಹೋಗಿದ್ದಕ್ಕೂ ಕರೆಕ್ಟ್ ಆಗ್ಬಿಡುತ್ತೆ. ಅಜ್ಜಿಗೆ ಹೋಗಿ ಅಜ್ಜಿಗೆ ನಾಚಿಕೆ ಆಗ್ಬಿಡುತ್ತೆ. ಚಿನ್ನಾರನ್ನ ಅಂತ ಮಾತಾಡಿಸ್ತಿರ್ತಾನೆ. ಅದನ್ನು ನೋಡಿ ಅಜ್ಜಿಗೆ ನಾಚಿಕೆ ಆಗ್ಬಿಡುತ್ತೆ. ಏನಪ್ಪ ಇವು ಅಡುಗೆ ಮನೆ ಅಂದರೆ ಅಡುಗೆ ಮನೆ, ರೂಮ್ ಅಂದರೆ ರೂಮು, ಹಾಲು ಅಂದರೆ ಹಾಲು, ಕಾಲ ಕೆಟ್ಟೋಯ್ತು, ಹಿಂಗೆಲ್ಲ ನಡ್ಕೋತಾರಲ್ಲ ಇವರು ಅಂತ ಹೇಳ್ಬಿಟ್ಟು ಅದೇ ಕಣ್ಣು ಮುಚ್ಕೊಂಡು ನಾಚಿಕೆ ಆಗಿ ಎಂಜಾಯ್ ಅಂದ್ಕೊಂಡು ಅತ್ಲೆ ಬರುತ್ತೆ ಆಚೆಗೆ. ಆಮೇಲೆ ಆಚೆಗೆ ಬಂದು ಆವಾಗ ಇವಳು ಭೂಮಿ ದೂರ ತಳ್ಳಕ್ಕೆ ನೋಡ್ತಾಳೆ. ದೂರ ತಳ್ಳಕ್ಕೆ ನೋಡಿದಾಗ ಅಜ್ಜಿ ಅಂತಾನೆ. ಆಮೇಲೆ ಅಜ್ಜಿ ಹೋದ್ಮೇಲೆ ದೂರ ತಳ್ಳಿ ಈಚೆ ಏನು ನೀವು ಈ ಥರ ತಪ್ಕೊತಾರೆ ಯಾರಾದರೂ ಬಂದು, ಕಮ್ ಟು ರೂಮ್ ಅಂತ ಹೇಳ್ಬಿಟ್ಟು ಕರೆದು ಹೋಗ್ತಾಳೆ ರೂಮಿಗೆ ಹೋಗಿ ಅವಳು ಕ್ಲಾಸ್ ತಗೋಬೇಕಲ್ಲಿ ರೂಮಿಗೆ ಅಜಿತ್ಗೆ. ಹಂಗಾಗಿ ಮತ್ತು ಟ್ರೈನಿಂಗ್ ಹೇಳ್ಕೊಡ್ಬೇಕು ಅವನು. ಹೀಗೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಪ್ರೀತಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಲ್ಲದೂ ಇದೆ ಅವ್ರದ್ದು. ಆದರೆ ಯಾವುದನ್ನು ಒಳೊಳಗೆ ಇಟ್ಕೋತಾರೆ ಹೊರತು ಇವ್ರು ತೋರ್ಪಡಿಸ್ಕೊಳ್ಳೋದು ತುಂಬ ಕಡಿಮೆ. ಯಾವಾಗಲೂ ಒಳಗೆ ಇಟ್ಕೊಂಡು ಕೊರಗ್ತಾ ಇರ್ತಾರೆ. ಇವ್ರದ್ದು ಏನಪ್ಪ ಕತೆ ಅಂತ ಅಂದರೆ ಬರೀ ಜಗಳಾಡ್ತಾರೆ ಇಬ್ಬರೂ. ಮನೆಯವ್ರಿಗೂ ಇವರಿಬ್ಬರು ಪರ್ಫೆಕ್ಟ್ ಗಂಡ ಹೆಂಡ್ತಿನ ಅನ್ನೋದು ಗೊತ್ತಾಗ್ತಿಲ್ಲ, ಫೇಕ್ ಗಂಡ ಹೆಂಡ್ತಿನ ಅನ್ನೋದು ಗೊತ್ತಾಗ್ತಿಲ್ಲ. ಹೀಗೆ ಇವರು ದಿನಚರಿ ವಿಚಿತ್ರವಾಗಿರುತ್ತೆ. ಯಾವುದನ್ನು ನಿಜ ಅಂತ ನಂಬೋಕ್ಕಾಗಲ್ಲ, ಯಾವುದನ್ನು ಸುಳ್ಳು ಅಂತಲೂ ನಂಬೋಕ್ಕಾಗಲ್ಲ. ಹಿಂಗಾಗ್ಬಿಟ್ಟಿದೆ ಇವ್ರ ಕತೆಗಳು. ಹೀಗೇ ಎಲ್ಲರೂ ಊಟ ಮಾಡಿ ಎಲ್ಲ ಆದಮೇಲೆ ಅವಳು ಮುಸ್ಕಾಕೊಂಡೇ ಬಂದು ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಅಜ್ಜಿ ಏನೇನು ಅಡುಗೆ ಮಾಡವಳೆ ನಿನ್ನ ಸೊಸೆ ಅಂತ ಕೇಳಿದ್ರೆ, ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾಳೆ ಭೂಮಿ ಅಡುಗೆನ ಅಂತ ಅತ್ತೆ ಹೊಗಳ್ತಿರ್ತಾಳೆ. ಅಲ್ಲಿಗೆ ಅವರ ಅಜಿತ್ತು ಚಿಕ್ಕಮ್ಮನೂ ಕೂಡ ಅತ್ತೆ ಕೂಡ ಅಲ್ಲಿಗೆ ದನಿ ಸೇರಿಸ್ತಾಳೆ. ಅಯ್ಯೋ ನಮ್ಮ ಭೂಮಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಜ್ಜಿ, ತುಂಬ ಚೆನ್ನಾಗಿರುತ್ತಮ್ಮ ಅಂತ ಹೇಳ್ತಾಳೆ. ನೀವಿಬ್ಬರು ಅಮ್ಮ ಮಗಳು ಬಿಟ್ಟು ತಿನ್ನೋದೇ ತಾನೇ, ನೀವೇನು ಮಾಡಲ್ವಲ್ಲ, ಮಾಡಿದ್ದನ್ನು ತಿನ್ಕೊಂಡಿರ್ತೀರಾ ಅಂತ ಅಂದಾಗ ಸಂಗೀತ ಮುಖ ನೋಡ್ತಾಳೆ. ಅವಳಿಗೆ ಅತ್ತೆ ಹಿಂಗೆಲ್ಲ ಮಾತಾಡ್ತವ್ರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ
ಹಿಂಗೇನೆ ಮಾತಾಡ್ತಾ ಇರಬೇಕಾದ್ರೆ ಅಜ್ಜಿ ಊಟ ಮಾಡಿ ಎದ್ದಾಗ ಅದೇ ಬಾಳೆಹಣ್ಣು ತಿಂದು ಭೂಮಿ ನೋಡೋಕ್ಕೆ ಹೋಗೋದು, ಈ ಥರ ಎಲ್ಲರ ಆಗುತ್ತೆ. ಆಮೇಲೆ ಅದೆಲ್ಲ ನೋಡ್ಕೊಂಡು ಬಂದಾದಮೇಲೆ ಸಂಗೀತಗೆ ಆಶ್ಚರ್ಯ, ಅರೆ ಭೂಮಿ ಅಡುಗೆ ಮನೇಲಿ ಇರಲಿಲ್ವಾ, ಅತ್ತೆ ನೋಡಲಿಲ್ವಾ, ಹಾಗೆ ಇವಳು ಮುಸ್ಕು ಹಾಕ್ಕೊಂಡೆ ಒಳಗಡೆ ಹೊರಗಡೆ ಎಲ್ಲ ಓಡಾಡಬೇಕಾಗುತ್ತೆ. ಇದು ಒಂಥರ ಯಮಯಾತನೆ ಅನ್ನಬೇಕು, ಅಂದರೆ ಹಿಂಸೆ ಕೆಲಸ. ಯಾವಾಗ ನೋಡಿದ್ರು ನಿಜ ಹೇಳೋಂಗಿಲ್ಲ ಇವರು. ಮುಸ್ಕು ಹಾಕ್ಕೊಂಡು ಅಲ್ಲಿ ಮನಸ್ವಿನಿ, ಇಲ್ಲಿ ಭೂಮಿ, ಈ ಥರ ಎರಡೆರಡು ಆ್ಯಕ್ಟಿಂಗ್ ಮಾಡೋದು ಭಾಳ ಕಷ್ಟದ ಕೆಲಸ. ಅಜ್ಜಿ ಇರೋವರೆಗೂ ಆ ಥರ ಆ್ಯಕ್ಟಿಂಗ್ ಮಾಡಲೇಬೇಕು. ಕೊನೆಗೂ ಭೂಮಿನೇ ಹೆಂಡ್ತಿ ಅಂತ ಗೊತ್ತಾದಾಗ ಮತ್ತೇನು ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ, ಅಲ್ಲಿವರೆಗೆ ಇವರು ಮೇಂಟೈನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಊಟ ಮಾಡುವಾಗ ಹಾಗಂತ ಹೇಳಿ ಇದ್ದಾಗ ಅವಳು ಅಜ್ಜಿ ಇವರಿಬ್ರಿಗೂ ಅಮ್ಮ ಮಗಳು ಬರೀ ಅವಳು ಮಾಡಿದ್ದನ್ನು ನೀವು ತಿನ್ಕೊಂಡಿರ್ತೀರ ಅಂದಾಗ ಅವಳಿಗೆ ಅವಮಾನ ಆದಂಗೆ ಆಗುತ್ತೆ. ಆದ್ರೂ ಸುಮ್ಮನೆ ಮುಖ ನೋಡಿ ಸುಮ್ಮನೆ ಆಗ್ತಾಳೆ. ಯಾಕೆಂದರೆ ಇವ್ರು ಮಾಡೋದು ಅದೇ ಕೆಲಸ ಅಲ್ಲ, ಬರೀ ಕ್ರಿಮಿನಲ್ಲು ಮೈಂಡ್ ಉಪಯೋಗಿಸ್ಕೊಂಡು ಭೂಮಿ ಅಮ್ಮನ್ನ ಹೇಗಪ್ಪ ಅವಳನ್ನು ಹಾಳು ಮಾಡೋದು ಅಂತೆಲ್ಲ ಹೇಳಿ ಅವಳನ್ನ ಜೈಲಿಗೆ ಕಳಿಸಿ ಅವಳನ್ನ ಎಲ್ಲೋ ಒಂದು ಬೀದಿಲಿ ಬೀಳ್ಸಾಕಿ ಏನೇನೋ ಮಾಡಿದ್ಲು. ಅಕ್ಕ ತಂಗಿರಲ್ಲೂ ಈ ರೀತಿ ಇರುತ್ತೆ ಅಂದರೆ ತುಂಬ ಅಪರೂಪ ಈ ಥರ ಕಥೆಗಳು. ಅನನ್ಯವಾಗೇ ಇರ್ತಾರೆ ಎಲ್ಲ ಅಕ್ಕ ತಂಗಿರೂ ಅಣ್ಣ ತಮ್ಮಂದಿರನ್ನು, ತೀರಾ ಈ ಲೆವೆಲ್ಗೆಲ್ಲ ಹೋಗಲ್ಲ. ಆದರೆ ಇವಳು ಈ ಲೆವೆಲ್ಗೆ ಇಳಿದವಳೆ ಅಂದರೆ ಇವಳು ಹುಟ್ಟು ಕ್ರಿಮಿನಲ್ಲೇ ಅಂತ ಹೇಳಬೇಕು. ಹಾಗಾಗಿ ಇವಳದು ಯಾವುದು ಸರಿ ಇಲ್ಲ. ಇವಳು ಮಕ್ಕಳು ಮಾತ್ರ ಚೆನ್ನಾಗಿರಬೇಕು, ಇವಳು ಮಗಳನ್ನ ಡಾಕ್ಟ್ರಿಗೆ ಕೊಟ್ಟು ಮದುವೆ ಮಾಡಬೇಕು, ಚೆನ್ನಾಗೇ ಇರಬೇಕು, ಬೇರೆಯವರು ಚೆನ್ನಾಗಿರೋಂಗಿಲ್ಲ. ಅಜಿತ್ಗೂ ಏನು ಇವಳು ಒಳ್ಳೇದು ಬಯಸಲ್ಲ, ಅವಳಿಗೂ ಕೆಟ್ಟದ್ದು ಅವನಿಗೂ ಕೆಟ್ಟದ್ದೇ ಬಯಸ್ತಾಳೆ, ಯಾವಾಗ ನೋಡಿದ್ರೂ ಕೆಟ್ಟದ್ದೇ ಬಯಸ್ತಾಳೆ. ಹಾಗಾಗಿ ಅಜಿತ್ಗೂ ಅದು ಗೊತ್ತಿರುತ್ತೆ, ಅತ್ತೆ ಇದೆಲ್ಲ ಕೈವಾಡ ಅನ್ನೋದು ಗೊತ್ತಿರುತ್ತೆ. ಕೆಲವೊಂದು ಟೈಮು ಭೂಮಿ ಸಾಯ್ಸಕ್ಕೆ ಹೋಗಿದ್ದು, ನೀರಿಗೆ ತಳ್ಳಕ್ಕೆ ಹೋಗಿದ್ದು ಎಲ್ಲದೂ ಗೊತ್ತಿದೆ, ಯಾವುದು ಗೊತ್ತಿಲ್ಲ ಅಂತ ಏನಿಲ್ಲ. ಎಲ್ಲ ಗೊತ್ತಿದ್ರೂ ಏನೂ ಮಾಡೋಕ್ಕಾಗಲ್ಲ. ಸೋದರತ್ತೆ ಜೋರು ಮಾಡೋಂಗಿಲ್ಲ, ಏನಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.